ಹಿಂದೂ ಕಾರ್ಯಕರ್ತನ ಯಾರ್ಯಾರು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅಲ್ಲೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ನಾನಿದ್ದೀನಿ, ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ, ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಎದುರಿಸುವಂಥ ಶಕ್ತಿ ಹಿಂದೂಗಳಿಗಿದೆ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಅಮಾನತ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದ್ದೀರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ದೀರಿ. ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಳಿಯಿಂದನೇ ನಾವು ಶುರು ಮಾಡ್ತೀರಿ. ನಾವು ಹುಬ್ಳಿಯಿಂದನೇ ಶುರು ಮಾಡ್ತೀವಿ. ಎಲ್ಲ ಇದರಲ್ಲಿ ಆ ಇನ್ಸ್ಪೆಕ್ಟ್ರು ಅವ್ರು ಹೇಳುದನ್ನ ಕೇಳಿ ಮಾಡಿರುವಂಥದ್ದು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಏನು ಕಾನೂನು ಇದೆಯಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್? ಯಾವ ಇನ್ಸ್ಟ್ರಕ್ಷನ್ ಅಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ? ಯಾವುದು ಇಲ್ಲ. 3 ದಿನ ಲೀವ್ ಇದೆ, ಕೋರ್ಟ್ ರಜೆ ಇದೆ, ನೋಡ್ಕೊಂಡು ಮಾಡಿದ್ದಾರೆ. ಇದೊಂದು ಸಾಮಾನ್ಯ ಕೇಸು. ಆಲ್ರೆಡಿ ಇದರಲ್ಲಿ ಕೇಸು ಇದ್ದಂಥವ್ರನ್ನೆಲ್ಲ ಬಿಡುಗಡೆ ಔಟ್ ಇದೆ ಅವ್ರಿಗೆ.